ರೆಕಾರ್ಡ್ ಕೇಳ್ದೆ. ಹಲೋ, ಹೇಳಿ. ಅದೇ ನಿಮ್ದು ಹಾಕಿರೋದು ತಪ್ಪಾಗೈತೆ ಅನ್ಸುತ್ತೆ, ಒಂದ್ಸರಿ ನೋಡಿ. ಏನಂತ? ಅವರು ಒಂದ್ 10 ಪೇಪರ್ಗೆ 3,000 ಯಾರ ಹತ್ರ ಇಸ್ಕೊಂಡಿದ್ರಣ್ಣ? ಜನ ಅವ್ರು ಒಂದ್ 10 ಪೇಪರ್ಗೆ ಯಾವ ಜನ ಹೇಳೋದು ಕೇಳಿಸಿ ಅಣ್ಣ. ಕೇಳ್ಸೋಣ, ಅದನ್ನು ಕೇಳ್ಸೋಣ. ಈಗ ನಿಮ್ಮ ಹತ್ರ ನಾವ್ ಕೇಳ್ಸಕ್ ಸಾಧ್ಯ ಇಲ್ವಣ್ಣ? ಕೇಳ್ಸಿ, ಕೇಳಿಸ್ಬಿಟ್ಟು ರೆಕಾರ್ಡ್ ಮಾಡಿ ಹಾಕ್ಲಾ? ಹಾಕಿ, ಖಂಡಿತ ಖಂಡಿತ ಹಾಕಿ. ಇವೆಲ್ಲ ಬೇಕಣ್ಣ ಇವೆಲ್ಲ? ಅಲ್ಲ, ನಿಮಗ್ ನಾನ್ ಕೇಳ್ತಾರೆ ಇವೆಲ್ಲ ಬೇಕಾ? ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇ ನಾವ್ ಹೋಗಿ ದುಡ್ಡು ಕೇಳ್ತಾ ಇಲ್ಲ ಯಾರ ಹತ್ರನೂ. ನೀವೇ ಹೋಗಿ ನ್ಯೂಸ್ ದುಡ್ಡು ಕೊಡಿ ಅಂತ ಕೇಳ್ತಾ ಇದೀರಿ. ಹೌದಾ? ಅದು ಪಕ್ಕಾ ಪ್ರೂಫ್ ಬೇಕು ಅಂದ್ರೆ ನಾನೇ ಕೊಡ್ತೀನಿ. ಆಯ್ತು, ಕೊಡಿ. ನಾನು ಕೂಡ ನೀವು ಮಾತಾಡಿರೋದು ಆಫೀಸ್ ಕೂಡ ಕಳ್ಸಿದೀನಿ, ಪ್ರಜಾವಾಣಿ ಆಫೀಸ್ಗೆ. ಅದು ಕರೆಕ್ಷನ್ ಆಗ್ಬೇಕಣ್ಣ. ಅದು ಆಗ್ಲಿ. 3,000 10 ಪೇಪರ್ ಇಸ್ಕೊಂಡು 3,000 ಇಸ್ಕೊತಾರೆ. ಯಾರಣ್ಣ 3,000 ಕೊಡೋರು? ನಿಮ್ಮ 3,000 ಇಸ್ಕೊತಿದ್ದೀನಿ. ವಿತ್ ಆಡಿಯೋ ನಾನೇ ಕಳ್ಸಿದೀನಿ. ನರಸಿಂಹಮೂರ್ತಿ ಅವ್ರಿಗೆ, ನಮ್ಮ ನ್ಯೂಸ್ ಸೆಟ್ ಅವ್ರಿಗೆ ಕಳ್ಸಿದೀನಿ, ಪ್ರಜಾವಾಣಿಗೆ. ಅದಕ್ಕೆ ನಿಮ್ ಯಾರಣ್ಣ ಹೇಳ್ದವ್ರು 3,000 ಯಾರಣ್ಣ ಕೊಡೋರು? ಹೌದು, ಹಳ್ಳಿಗಳಲ್ಲಿ ಕೊಟ್ಟಿದ್ರೆ. ಅದ್ಯಾರು ಅಣ್ಣ? ಒಂಚೂರು ನಡ್ರಿ ಅಣ್ಣ, ನಾನು ಬರ್ತೀನಿ. ಕೇಳ್ಸಿದ್ರಿ ಅಂದ್ರೆ ನನ್ ಜೊತೆ ಖಂಡಿತ ನಾನ್ ಬರ್ತೀನಿ. ಇವಾಗ ಬರ್ತೀನಿ ಅಣ್ಣ. ಅದೇ ಬೇಕಾದ್ರೆ ಎಂಕ್ವೈರಿ ಆಗ್ಲಿ. ಅದಿಲ್ಲ ಅಂತಾರೆ ನೀವು ಅದೇ ಕ್ಷಣದಲ್ಲಿ ನೀವು ಎಲ್ರಿಗೂ ಅದೇ ತಕ್ಷಣ ನೀವು ಏನ್ ರೆಕಾರ್ಡ್ ಹಾಕಿದಿರಿ ಅದನ್ನ ರೆಕಾರ್ಡ್ ಮಾಡಿ ಹಾಕ್ತೀನಿ. ನೀವು ಕೇಳಿ ನಿಮಿಷ. ನೀವು ಅಷ್ಟೇನೆ, ಅಕಸ್ಮಾತ್ ಇಲ್ಲ ಅಂದ್ರೆ ನೀವೇನ್ ಅನ್ಸ್ಕೊತೀರಣ್ಣ? ನೋಡಪ್ಪ, ನೀವು ಅಷ್ಟೇನೆ, ನೀವು ನನ್ ಪ್ರಸ್ತಾವನೆ ಇಲ್ದೇನೆ ಸುಮ್ಮನೆ ಯಾಕೆ ಅಲ್ಲ, ಇರೋ ವಿಷಯನ ಹೇಳ್ತಾ ಇರೋದು. 3,000 ಯಾರಣ್ಣ ಕೊಡ್ತಾರೆ? 3,000 ಅಲ್ಲಪ್ಪ, ನೀವು ಒಂದ್ 100 ಜನ ಪೇಪರ್ ಏಜೆಂಟ್ರು ಹುಡ್ಕತಾ ಇದ್ರು. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನನ್ನ ನೀವು ಸುದ್ದಿ ಮಾಡಾಕದಲ್ಲಪ್ಪ, ನನ್ನೇನ ನೀವು ಕೇಳಿದ್ರ? ಏನ್ರಿ ನಿಮ್ ವಿಚಾರ? ಈಗ ಆ ಸುದ್ದಿಗೂ ಏನಣ್ಣ ಸುದ್ದಿ ಮಾಡದ್ಮೇಲೆ ನಾನ್ ಸುದ್ದಿ ಮಾಡಿದ್ದು. ನನ್ ಮೇಲೆ ನೀವು ಷಡ್ಯಂತ್ರ ಮಾಡಿದ್ಮೇಲೆ ನ್ಯೂಸ್ ಮಾಡದ ವಿಜಯ್, ನೀವು ಷಡ್ಯಂತ್ರ ನನ್ ಮೇಲೆ ಮಾಡದ್ಮೇಲೆ ನಾನ್ ನಿಮ್ ಬಗ್ಗೆ ಮಾಹಿತಿ ಮಾಡ್ಬೇಡ. ಷಡ್ಯಂತ್ರ ಅಣ್ಣ, ನಾನೀಗ ಪೇಪರ್ನ ನ್ಯೂಸ್ ಓದ್ದೆ. ಅಲ್ಲೇನಾಗಿದೆ, ಈ ರೀತಿ ಗಲಾಟೆ ಆಗಿದೆ, ಇಬ್ರಿಗೂ ಪೊಲೀಸ್ನವ್ರು ಬರಕ್ ಹೇಳಿದಾರೆ ಅನ್ನೋದು ಒಂದ್ ಸುದ್ದಿ ಆಗದೆ ಅಷ್ಟೇ. ಆಮೇಲೆ ನಿಮ್ ಮೇಲೆ ಅವ್ರು ಯಾವ್ದು ಟಾರ್ಗೆಟ್ ಮಾಡಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ನಾನ್ ಈಗ ನನ್ ಮೇಲೆ ತಾನೇ ನಾಗರಾಜು ನಾನು ತಾನೆ ನನ್ ಬಂದ್ ಕೇಳ್ಬೋದೈತಲ್ಲ ಪ್ರಸ್ತಾವನೆ. ಏನು ವಿಚಾರ? ಅಲ್ಲೇನ್ ಸುದ್ದಿ ಆಗದೆ ನಡೆದಿದೆ? ಹಂಗಲ್ಲ ಸ್ವಾಮಿ, ನಾನು ಒಬ್ಬ ಆಪಾದಿ ಆದ್ಮೇಲೆ ನನ್ ಬಂದ್ ಕೇಳ್ಬೇಕು ತಾನೆ ಪತ್ರಿಕೆಯವರು, ಏನಿದೆ ವಿಚಾರ, ಏನಾಯ್ತು ಅಂತ. ನೀವು ಯಾರ ಅಲ್ಲಿ 4 ಜನ ನಿಂತಿದ್ದ ತಕ್ಷಣ ಫೋಟೋ ತೆಗೆದ್ಬಿಟ್ಟು ಯಾವನ ಮೂಲೆ ಕೇಳಿಸ್ಕೊಂಡು ಹೋಗ್ಬಿಟ್ರಲ್ಲ. ಒಂದ್ ನಿಮಿಷ ಕೇಳೋಣ. ಅಲ್ಲಿ ಕೆಳಗಡೆ ಇರೋ ಮುಸ್ಲಿಮ್ಸ್ ಅವರು ಅವತ್ತೇ ನನ್ಗೆ ಹೇಳಿದ್ರು, ಏನಂತ? ನೋಡಿಯಪ್ಪ, ಈ ತರ ಹಿಂಗ್ ಮಾಡ್ಬಿಟ್ಟವ್ರೆ, ಏನಂತ? ಒಂದ್ ಸುದ್ದಿ ಮಾಡ್ಬೇಕಾಗಿತ್ತು ಅಂತ ಅಂದ್ರು. ಏನಂತ ಮಾಡ್ಬಿಟ್ರೆ ಅಂತ? ಇಲ್ಲಿ ಬೆಳಕು ಬೀಳ್ತಾ ಇದ್ದಿದ್ನ ಕ್ಯಾನ್ಸಲ್ ಮಾಡ್ಸಿದಾರೆ ಅಂತ. ಯಾವಾಗ ಹೇಳಿದ್ರು ನಿಮ್ಗೆ? ಆಯ್ತು ವಾಪಸ್ ಸುದ್ದಿ ನನ್ಗೆ ಯಾವತ್ತು ನೀವು ಯಾವತ್ತು ಕೇಳಿಸಿದ್ರಿ ಅವತ್ತೊಂದ್ ದಿನನೇ ಹೇಳಿದ್ರು. ಬೇಕ್ರಿ ಹತ್ರ ಸರಿ ಸಿದ್ದಪ್ಪ ಅವರು ಇದ್ರು, ಅಂಗಡಿ ಸಿದ್ದಪ್ಪ. ಸರಿ ಅನ್ಬಿಟ್ಟು ನಾನೇನಂದೆ, ಆಯ್ತಪ್ಪ ನೀವ್ ಸುದ್ದಿ ಕೊಡಿ, ನೋಡೋಣ ಹೆಂಗಿದೆ ಏನು ಅಂತ ವಿಚಾರ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳ್ದೆ ಅಲ್ವಾ? ಸರಿ ಹೇಳಿ. ಸುದ್ದಿ ಮಾಡ್ಬಿಟ್ಟಿದ್ವಾ? ಹೇಳಿ. ಸುದ್ದಿ ಅಲ್ಲಿ ಈಗ ಸುದ್ದಿ ಆಗಿರುವಂತದ್ದು ಏನ್ ತಪ್ಪೇನಿಲ್ಲ. ಹೌದಾ? ಅವ್ರ ಏನ್ ವಿಚಾರ ಮಾಡಿದಾರೆ? ಈಗ ನನ್ನ ಅಪರಾಧಿ ಸ್ಥಾನದಲ್ಲಿ ಇರಿಸು, ನಾನ್ ಬಂದ್ ಪ್ರಸ್ತಾವನೆ ಕೇಳ್ಬೇಕಾನೆ. ನಿಮ್ ಮೇಲೆ ಒಂದು ಆಪಾದನೆ ಬಂದಿದೆ ಪತ್ರಕರ್ತರೆ. ಆಯ್ತಾ, ನಾವೆಲ್ಲ ಜೊತೆಲಿ ಇರಕ್ಕೆ ಮತ್ತೆ ಒಟ್ಟಿಗೆ ಇರಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ಈ ತರ ಆಗಿದೆ ನೋಡಿ, ಹಿಂಗ್ ಪ್ರಸ್ತಾವನೆ ಕೇಳ್ತಾ ಇದೀನಿ, ಏನು ವಿಚಾರ ಅಂತ ಕೇಳ್ಬೋದಾಯ್ತಲ್ಲ. ಹೋಗ್ಲಿ, ನಾನ್ ಕೊಟ್ಟಿದ್ದ ಸುದ್ದಿ ಯಾಕೆ ಹಾಕಿಲ್ಲ? ನೀವ್ ಯಾವ ಸುದ್ದಿ ಕೊಟ್ಟಿದ್ರಿ? ಕಳ್ಸಿ ನೋಡಿ. ನನ್ನ ಮೇಲೆ ಒಬ್ಬ ಮಾಧ್ಯಮದ ಮೇಲೆ ಚಪ್ಪಲಿ ಎತ್ಕೊಂಡ್ರ ಸುದ್ದಿ ನಾನು ನಿಮ್ ಬ್ರದರ್ ಕಳ್ಸಿದೀನಿ ಅವತ್ತೇ, ಆ ಕ್ಷಣದಲ್ಲಿ. ಅದೇ ಯಾಕೆ ಬಂದಿಲ್ಲ? ಹಂಗಾರೆ ಪಾರ್ಟಿಷನ್ ಮಾಡ್ತಾ ಇದ್ರ ಹಂಗಾರೆ? ಅಣ್ಣ, ಚಪ್ಪಲಿ ಎತ್ಕೊಂಡಿದ್ದಾರೆ, ಇನ್ನೊಂದ್ ಮಾಡಿದಾರೆ, ಅವ್ರು ಕಳ್ಸಿದೀನಿ. ಆಯ್ತಾ? ಯಾಕೆ ಆ ಸುದ್ದಿ ಬಂದಿಲ್ಲ? ಸುದ್ದಿನೇ ಮಾಡಕ್ ಹೋಗಿಲ್ವಲ್ಲ, ನಾನ್ ಸುದ್ದಿನೇ ಮಾಡ್ತಾ ಇಲ್ವಲ್ಲ. ಈಗ ಹಂಗಲ್ಲ, ಸುದ್ದಿ ಮಾಡಿದಿದ್ರೆ ಈಗ ನೀವು 3,000 ಅಂದ್ರಿ ಅಲ್ಲ. ಹೌದು, ಅದಕ್ಕಾಗಿ ನಾನ್ ನಿಮ್ಗೆ ಫೋನ್ ಮಾಡ್ದೆ. ಖಂಡಿತ ಆಗ್ಲಿ ಅಣ್ಣ. ಎಷ್ಟೊತ್ತಿಗೆ ನೀವು ಫೋನ್ ಮಾಡ್ತೀರಿ? ನಾನು ಕಾರ್ಯಕ್ರಮ ಫ್ರೀ ಬಿಸಿ ಐತೆ ಇವತ್ತು. ಫ್ರೀ ಕಾರ್ಯಕ್ರಮ ಬಿಸಿ ಇದ್ದೀನಿ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಅಣ್ಣ. ಹಂಗಲ್ಲಪ್ಪ, ನಾನು ಇವತ್ತು ಕಾರ್ಯಕ್ರಮ ಶೆಡ್ಯೂಲ್ ಐತೆ, ಮೈಸೂರು ಹೋಗ್ತಾ ಇದೀನಿ. ನಾನ್ ನಿಮ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ, ನೀವು ಆರಾಮಾಗಿ ನಿಂತ್ಕೊಳ್ಳಿ. ಆಯ್ತಾ? ನೀವು ಅವರೇ ಹೇಳ್ತಾರೆ ನಿಮ್ಗೆ. ಖಂಡಿತ ಅಣ್ಣ. ಯಾರು 3,000 ಕೊಟ್ಟಿದ್ದಾರೆ ಅಂತಾರೆ, ಆ ಕ್ಷಣದಲ್ಲಿ ಏನ್ ನೀವ್ ಹೇಳ್ತೀರಿ ಅದನ್ನ ನಾನ್ ಮಾಡ್ತೀನಿ. ಅಲ್ಲ, 10 ಪೇಪರ್ ಹಾಕ್ಸಿ, 3 ಪೇಪರ್ ಹಾಕ್ಸಿ, 4 ಪೇಪರ್ ಹಾಕ್ಸಿ, ಇವತ್ತು ಅಂತ ಅಲ್ಲಿ ಬಿಡೋಣ ಅಲ್ವಾ? ನೀವು ಪುಕ್ಸಟೆ ಏನು ಮಾಡ್ತಾ ಇಲ್ಲ ಅಲ್ವಣ? ನಾವು ಪುಕ್ಸಟೆ ಮಾಡ್ತಾ ಇರೋದು. ನಾನ್ ಪುಕ್ಸಟೆ ಮಾಡ್ತಾ ಇರೋದು. ನನ್ ಕಣ್ಣಿಗೆ ಇಸ್ಕೊಂಡಿಲ್ವಣ? ಅಲ್ಲಪ್ಪ, ನಾನ್ ಪುಕ್ಸಟೆ ಮಾಡ್ತಿರೋದು. ನೀನ್ ಹಿಂದಿದಲ್ಲ.
ಪ್ರಜಾವಾಣಿ ಅವರು ಇವ್ರು ಅಂದ್ಬಿಟ್ಟು ನೈಟ್ ಕಾರ್ಯಕ್ರಮದಲ್ಲಿ ಯಾರು? ನಾನೇ ಇಸ್ಕೊಟ್ನಲ್ಲ ಅಣ್ಣ 1,000ನ. ನೀನು ಹಾ ನನಗೆ? ಹಾ ಅಲ್ಲಪ್ಪ, ನೀನು ಸಾಕ್ಷಿ ತೋರ್ಸು. ಅರ್ಥ ಆಯ್ತಾ? ಸಾಕ್ಷಿ ಯಾಕಣ್ಣ ನನ್ ಕಣ್ಣೆದ್ರಿಗೆ ನಾನೇ ಇಸ್ಕೊಟ್ಟಿದ್ದೀನಲ್ಲ ಅಣ್ಣ ಪ್ರಜಾವಾಣಿ ಅವರು ಇವ್ರು ಅಂತ. ನೀನ್ ಈಗ ಮಾಡಿರೋ ಆಪಾದನೆಗೆ ಇನ್ನೊಂದು ಆಪಾದನೆ ಮಾಡಿ ನೀವು ಆಪಾದನೆ ಮಾಡ್ತಾ ಇಲ್ಲ. ಕಡ್ಡಾಯವಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತೀನಿ. ಖಂಡಿತ ಮಾತಾಡ್ಸೋಣ. ನಿಮ್ಗೂ ಕೇಳಿ, ನಿಮ್ಗೂ ಏನ್ ಕ್ಲಾರಿಫಿಕೇಶನ್ ಬೇಕು ನಾನ್ ಕೇಳ್ತಿರೋದು. ನಾನ್ ಕಳ್ಸಿ ತುದಿ ಯಾಕೆ ಬಂದಿಲ್ಲ? ಈಗ ನೀವ್ ಏನ್ ಹೇಳ್ತಾ ಇದ್ದೀರಿ? 3,000 ಇಸ್ಕೊಂಡವ್ರೆ 3,000 ಇಸ್ಕೊಂಡವ್ರೆ ಅಂದ್ರೆ ಇದು ಒಂದು ಪತ್ರಿಕೆ ಶೋಭೆ ತರುವಂತದ್ದ. ಅದು ನೀವು ಅರ್ಥ ಮಾಡ್ಕೊಬೇಕು. ಒಬ್ಬ ಪತ್ರಕರ್ತಂಗೆ ಚಪ್ಪಲಿ ಎತ್ಕತಾನೆ ಅಂತ ಸುದ್ದಿ ಬರಲ್ಲ. ಈಗ ಮೊನ್ನೆ ಸುದ್ದಿ ಮಾಡಿದ್ರಿ ನೀವು? ಯಾವ್ದೋ ಒಂದ್ ಸುದ್ದಿಗೆ ನೀವು ಇದು ಮೊನ್ನೆ ಇರೋ ಸುದ್ದಿನ ಹೇಳ್ತಾ ಇರೋದು. ಸಿಹಳ್ಳಿಲಿ ನೀವು ದುಡ್ಡು ಇಸ್ಕಲಿಲ್ವಾ? ಏನ ಸಿಹಳ್ಳಿ ದುಡ್ಡು ಇಸ್ಕಲಿಲ್ವಾ? ಯಾರು ಕೊಟ್ರು? ಕೊಟ್ಟಿಲ್ವಣ್ಣ? ಯಾರು ಕೊಟ್ರು? ಕೊಟ್ಟಿದ್ರೆ ಇಲ್ವೋ ಹೇಳ್ಬಿಡಿ ಅಣ್ಣ. ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಕರ್ಕೋಕ್ ನಾನ್ ಕೇಳಿಸ್ಲಾ ಎದುರುಗಡೆನೆ. ನಾನು ಒಂದ್ ಕೆಲಸ ಮಾಡು, ಹೋಗೋಣ ಎಲ್ಲ ಕಡೆ ಹೋಗುವ. ಎಲ್ಲ ಬೇಡ ಅಣ್ಣ, ಎಲ್ಲಾ ದುಡ್ಡು ಬಂದಿದ್ಯಾ ಇಲ್ವೋ ಹೇಳ್ಬಿಡಿ. ಎಲ್ಲಾ ಕಡೆ ಹೋಗ್ಬೇಕು. ಎಲ್ಲ ನಾನು ನೋಡಿರೋ ಕಡೆ ಕೇಳ್ಬೋದು ನಿಮ್ಗೆ. ನೀವು ಎಲ್ಲೆಲ್ಲಿ ವಸೂಲಿ ಮಾಡ್ತಿದ್ದೀರಿ, ಒಂದ್ ನಿಮಿಷ ಎಲ್ಲೆಲ್ಲಿ ವಸೂಲಿ ಮಾಡ್ತಿದ್ದೀರಿ ಅಂತ ನನ್ಗೆ ಗೊತ್ತಾ? ಕೇಳ್ರಿ ಒಂದ್ ನಿಮಿಷ ವಿಜಯವ್ರೆ. ಈಗ ನೀವು ನಾನ್ ಕೊಟ್ಟಿದ್ದು ಪ್ರಸ್ತಾವನೆ ಸುದ್ದಿನೇ ನೀವ್ ಹಾಕಿಲ್ಲ ಅಂತ ಅಂದ್ಮೇಲೆ ಅದ್ಯಾಕೆ ಹಾಕಿದ್ರಿ? ಈಗ ನಾನು ಇನ್ನೊಂದ್ ಸುದ್ದಿ ಕೊಡ್ತೀನಿ ನಿಮ್ಗೆ, ಕಂಪ್ಲೇಂಟ್ ಆಗಿರೋ ಸುದ್ದಿ. ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟವ್ರೆ? ಆ ಸುದ್ದಿ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟವ್ರೆ? ಯಾರು ಸಾರ್ವಜನಿಕರು ನಿಮ್ಗೆ ಏನ ಬರ್ಕೊಟ್ಟಿದಾರ? ಸರಿ ಅಣ್ಣ, ಇದನ್ನ ನೀವು ಕೇಳಿ. ಇದನ್ನ ನಾನು ಕೇಳೋದ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ನಾನು 3,000 ಕೊಟ್ಟಿದ್ರಂತೆ. ಯಾವನ ಕಪಾಲ್ ಕೊಡ್ಬಿಟ್ಟಂತೆ? ಯಾವನ್ ಕಪಾಲ್ ಕೊಡ್ದವನು? ಯಾರ? ಅದ್ ನಿಮ್ಗೆ ಗೊತ್ತು, ನನಗೆ ಗೊತ್ತಾ? ನೀವ್ ಹಾಕಿರೋದಣ್ಣ. ನಿಮ್ಗ್ ಗೊತ್ತ್ರಿ? ಹಾಕಿರೋದು ನೀವು. ನಾನೇ ಹಾಕಿರೋದು, ನಿಮ್ಗ್ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಅದು? ಇದನ್ನ ಕೇಳ್ತಾ ಇರೋದು ನೀವು. ಯಾರು ಕಪಾಲ್ ಕೊಟ್ಬಿಟ್ಟಿರೋದು? ಹೌದು, ಅಣ್ಣ ನೋಡಿ ಅಣ್ಣ, ಪ್ರಜಾವಾಣಿಲಿ ನಾವು ನಿಯತ್ತಾಗಿ ಮಾಡ್ತಾ ಇದ್ದಿದ್ದು. ಅವ್ರು ಯಾವ್ದೋ ಒಂದು ಗದ್ದೆ ಸುದ್ದಿಗೋಸ್ಕರ ಬೇಡ ಅಂತ ಬಿಟ್ಟಿದ್ದು. ಏನ್ ಗದ್ದೆ ಸುದ್ದಿ? ಅದು ಅವ್ರ ಅಮ್ಮ ಬೇಕು ಬೇಕು ಅಂತ ಕೇಳಿದ್ರು. ಇದೆಲ್ಲ ಯಾರಣ್ಣ ನಿಮ್ಗೆ ಹೇಳಿದ್ದು? ನಮ್ಮ ಅಮ್ಮ ಯಾವಾಗಣ್ಣ ನಿಮ್ಗೆ ಹೇಳಿದ್ರು? ನನ್ ಕೇಳಿಲ್ಲಪ್ಪ, ನಮ್ಮ ಆಫೀಸರ್ನ ಕೇಳಿರೋದವ್ರು. ಫೋನ್ ಮಾಡಿ ಅವ್ನ್ಗೆ ಬರಕ್ ಹೇಳೋಣ ಇವತ್ತು. ಯಾರ್ಗೆ? ನಮ್ಮ ಅಮ್ಮ ಬೇಕು ಅಂತ. ಯಾವನ್ಗೆ ನಿಮ್ ಫೋನ್? ಇವ್ನಿಗೆ ಪೇಪರ್ ಅವ್ನ್ಗೆ ಪ್ರಕಾಶ್ ಮ್ಯಾನೇಜರ್ ಕೇಳಿ. ನೀವು ಕೇಳಿ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಮ್ಗೂ ಅವಶ್ಯಕತೆ ಇಲ್ಲ ವಿಜಯ್. ನಾನು ಈ ಪೇಪರ್ ಇಲ್ಲ, ಇನ್ನೂ ಪತ್ರಿಕೆ ಮಾಡಿರೋದಲ್ಲ ಅಣ್ಣ ಇದು. ನೀನ್ ಮಾಡಿರೋದಕ್ಕೆ ನಾನ್ ಮಾಡಿರೋದು. ನಂದ್ ಯಾಕೆ ಬಂದಿಲ್ಲ ಸುದ್ದಿ? ಮತ್ತೆ ನನ್ನ ಪತ್ರಕರ್ತರ ಮೇಲೆ ಕೇಳ್ತಾ ಇರೋದು. ಕೇಳಿ, ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೀವು ಸುದ್ದಿ ಹಾಕಿ ಸಂತೋಷ, ನನ್ಗೇನ ಇದಿಲ್ಲ. ಆದ್ರೆ ನೀವು ನಾನ್ ಕೊಟ್ಟಿ ಸುದ್ದಿ ಯಾಕೆ ಹಾಕಿಲ್ಲ? ನಾನು ಕೊಟ್ಟಿ ಸುದ್ದಿ ಕೊಟ್ಟಿದ್ದೀನಿ. ಈಗ ನೀವು ಸುದ್ದಿ ಹಾಕಿಲ್ಲ ಅಂತ ಹೇಳ್ತಾ ಇದ್ರಿ, ನಾನು ಇದಕ್ಕೆ ಆಪೋಸ್ ಮಾಡ್ತಾ ಇಲ್ಲ.